ಈಗ ಟೇಕ್ ಅನ್ನುವಂತಹ ಕ್ರಿಯಾಪದವನ್ನು ತಗೊಂಡು ಇದರ ಈ ಸ್ಟ್ರಕ್ಚರ್ನಲ್ಲಿ ಹಾಕೋಣ. ಹ್ಯಾವ್ ಐ ಟೇಕನ್, ನಾನು ತೆಗೆದುಕೊಂಡಿದ್ದೇನೆಯೇ. ಹ್ಯಾವ್ ಯು ಟೇಕನ್, ನೀನು ತೆಗೆದುಕೊಂಡಿದ್ದೀಯಾ. ಹ್ಯಾಸ್ ಹಿ ಟೇಕನ್, ಅವನು ತೆಗೆದುಕೊಂಡಿದ್ದಾನ. ಹ್ಯಾಸ್ ಸಿ ಟೇಕನ್, ಅವಳು ತೆಗೆದುಕೊಂಡಿದ್ದಾಳ. ಹ್ಯಾಸ್ ಇಟ್ ಟೇಕನ್, ಅದು ತೆಗೆದುಕೊಂಡಿದೆಯಾ. ಹ್ಯಾವ್ ವಿ ಟೇಕನ್, ನಾವು ತೆಗೆದುಕೊಂಡಿದ್ದೇವೆಯೇ. ಹ್ಯಾವ್ ಯು ಟೇಕನ್, ನೀವು ತೆಗೆದುಕೊಂಡಿದ್ದೀರಾ. ಹ್ಯಾವ್ ದೇ ಟೇಕನ್, ಅವರು ತೆಗೆದುಕೊಂಡಿದ್ದಾರಾ ಅಂತ. ಇವಿಷ್ಟು ಸಿಂಗ್ಯುಲರ, ಆಮೇಲೆ ಇವಿಷ್ಟು ಪ್ಲ್ಯೂರಲ್ಲ. ಆನಂತರ ಇಲ್ಲಿ ಮತ್ತು ಇದೊಂದು ಸಣ್ಣ ಬದಲಾವಣೆ, ಇದನ್ನು ಅಸರ್ಟಿವ್ ಸೆಂಟೆನ್ಸಸ್ ಒಳಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ನಾವು ನೆಗೆಟಿವ್ ಸೆಂಟೆನ್ಸಸ್ಗಳನ್ನು ನೋಡೋಣ. ಇಂಟ್ರೋಗೇಟಿವ್ ಎಸ್ ಆರ್ ನೋ ಟೈಪ್ ನೆಗೆಟಿವ್ ಸೆಂಟೆನ್ಸಸ್ದಲ್ಲಿ ಸೆಂಟೆನ್ಸ್ ಸ್ಟ್ರಕ್ಚರ್. ಇಲ್ಲಿಯೂ ಕೂಡ ಫಸ್ಟಿಗೆ ಹೆಲ್ಪಿಂಗ್ ವರ್ಬ್ ಬರ್ತೈತಿ ಹ್ಯಾವ್, ಆನಂತರ ಸಬ್ಜೆಕ್ಟ್ ಬರ್ತೈತಿ ಐ, ಆನಂತರ ಎನ್ ನಾಟ್ ಬರ್ತೈತಿ ನೆಗೆಟಿವ್ ವರ್ಡ್, ಆಮೇಲೆ V3 ಬರ್ತೈತಿ. V3 ಆದ ತಕ್ಷಣ ನಾವು ಕ್ವಶನ್ ಮಾರ್ಕ್ ಹಾಕೋದನ್ನು ಮರಿಬಾರ್ದು ಬರವಣಿಗೆ ಭಾಷೆಯಲ್ಲಿ. ಹೀಗೆ ಈ ಸ್ಟ್ರಕ್ಚರ್ಗಳನ್ನು ನೋಡ್ತಾ ಹೋಗೋಣ. ನಾನು ಬರೆದಿಲ್ಲವೇ ಅಂತ ಆಕೈತಿ. ನಾ ಬರೆದಿಲ್ಲ ಅಂತ ಕೇಳ್ತಿರ್ತದಲ್ಲ, ಇನ್ನೂ ಮುಗಿಸಿಲ್ಲವ, ಹ್ಯಾಸಂಟ್ ಯು ಕಂಪ್ಲೀಟೆಡ್ ಎಟ್ ಅಂತ ಕೇಳ್ತೀವಿ. ಹ್ಯಾಸಂಟ್ ಯು ಗಾನ್ ಎಟ್, ಇನ್ನೂ ಹೋಗಿಲ್ಲವ ಅಂತ ಕೇಳ್ತೀವಿ. ಆ ರೀತಿ ಅರ್ಥ ಬರುವಂಥದ್ದು ಇದು. ಹ್ಯಾಸಂಟ್ ಯು ಈಟನ್, ಇನ್ನೂ ತಿಂದಿಲ್ಲವನ. ಹ್ಯಾವ್ ಐ ನಾಟ್ ರಿಟನ್, ನಾನು ಬರೆದಿಲ್ಲವೇ. ಹ್ಯಾವ್ ಯು ನಾಟ್ ರಿಟನ್, ನೀನು ಬರೆದಿಲ್ಲವೇ. ಹ್ಯಾಸ್ ಹಿ ನಾಟ್ ರಿಟನ್, ಅವನು ಬರೆದಿಲ್ಲವೇ. ಹ್ಯಾಸ್ ಶಿ ನಾಟ್ ರಿಟನ್, ಅವಳು ಬರೆದಿಲ್ಲವೇ. ಹ್ಯಾಸ್ ಇಟ್ ನಾಟ್ ರಿಟನ್, ಅದು ಬರೆದಿಲ್ಲವೇ. ಹ್ಯಾವ್ ವಿ ನಾಟ್ ರಿಟನ್, ನಾವು ಬರೆದಿಲ್ಲವೇ. ಹ್ಯಾವ್ ಯು ನಾಟ್ ರಿಟನ್, ನೀವು ಬರೆದಿಲ್ಲವೇ. ಹ್ಯಾವ್ ದೇ ನಾಟ್ ರಿಟನ್, ಅವರು ಬರೆದಿಲ್ಲವೇ ಅಂತ ಆಗ್ತೈತಿ. ಇನ್ನೊಂದು ಸ್ಟ್ರಕ್ಚರ್ ಸಿಗುತ್ತೆ ನಿಮಗೆ 8ರೊಳಗೂ ಈ ರೀತಿಯೂ ಬಳಸ್ಬೋದು. ಹ್ಯಾವಂಟ್ ಐ ರಿಟನ್, ಹ್ಯಾವಂಟ್ ಐ ರಿಟನ್, ಹ್ಯಾವಂಟ್ ಯು ರಿಟನ್, ಹ್ಯಾಸಂಟ್ ಹಿ ರಿಟನ್, ಹ್ಯಾಸಂಟ್ ಸಿ ರಿಟನ್, ಹ್ಯಾಸಂಟ್ ಇಟ್ ರಿಟನ್, ಹ್ಯಾವಂಟ್ ವಿ ರಿಟನ್, ಹ್ಯಾವಂಟ್ ಯು ರಿಟನ್, ಹ್ಯಾವಂಟ್ ದೇ ರಿಟನ್ ಅಂತ. ಒನ್ ಮೋರ್ ಸ್ಟ್ರಕ್ಚರ್ ಯು ವಿಲ್ ಗೆಟ್ ಹಿಯರ್. ಇದನ್ನು ಕೂಡ ನೀವು ಬಳಸ್ಬೋದು ಕಾಂಟ್ರಾಕ್ಟೆಡ್ ಫಾರ್ಮ್ನಾಗ. ಯಾಕೆ ನಾವು ಬರೆದಿಲ್ಲ ಅಂತ ಕೇಳ್ತೀವಿ. ಹ್ಯಾವಂಟ್ ಐ ರಿಟನ್ ಆಡು ಭಾಷೆ ಒಳಗೆ. ಈಗ ನಾವು ಟೇಕ್ ಅನ್ನುವಂತಹ ಇನ್ನೊಂದು ಕ್ರಿಯಾಪದವನ್ನು ತೆಗೆದುಕೊಂಡು ಇಲ್ಲಿ ಅಪ್ಲೈ ಮಾಡ್ತಾ ಹೋಗೋಣ. ಹ್ಯಾವ್ ಐ ನಾಟ್ ಟೇಕನ್, ನಾನು ತೆಗೆದುಕೊಂಡಿಲ್ಲವೇ. ಹ್ಯಾವ್ ಯು ನಾಟ್ ಟೇಕನ್, ನೀನು ತೆಗೆದುಕೊಂಡಿಲ್ಲವೇ. ಹ್ಯಾಸ್ ಹಿ ನಾಟ್ ಟೇಕನ್, ಅವನು ತೆಗೆದುಕೊಂಡಿಲ್ಲವೇ. ಹ್ಯಾಸ್ ಸಿ ನಾಟ್ ಟೇಕನ್, ಅವಳು ತೆಗೆದುಕೊಂಡಿಲ್ಲವೇ. ಹ್ಯಾಸ್ ಇಟ್ ನಾಟ್ ಟೇಕನ್, ಅದು ತೆಗೆದುಕೊಂಡಿಲ್ಲವೇ. ಹ್ಯಾವ್ ವಿ ನಾಟ್ ಟೇಕನ್, ನಾವು ತೆಗೆದುಕೊಂಡಿಲ್ಲವೇ. ಹ್ಯಾವ್ ಯು ನಾಟ್ ಟೇಕನ್, ನೀವು ತೆಗೆದುಕೊಂಡಿಲ್ಲವೇ. ಹ್ಯಾವ್ ದೇ ನಾಟ್ ಟೇಕನ್, ಅವರು ತೆಗೆದುಕೊಂಡಿಲ್ಲವೇ ಅಂತ. ಇದಿಷ್ಟು ಇದರ ಉಪಯೋಗ. ಇದನ್ನು ಬೇರೆ ಬೇರೆ ಕ್ರಿಯಾಪದಗಳನ್ನು ತಗೊಳ್ರಿ ಮತ್ತು ಉಪಯೋಗಿಸ್ತಾ ಹೋಗ್ರಿ. ಪದೇ ಪದೇ ಅದನ್ನೇ ಹೇಳ್ತಾ ಇರ್ತೀನಿ ನಾನು ನಿಮಗೆ. ಇದಿಷ್ಟು ಇಂಟ್ರೋಗೇಟಿವ್ ಎಸ್ ಆರ್ ನೋ ಟೈಪ್ಗೆ ಸಂಬಂಧಪಟ್ಟಂತಹ ವಾಕ್ಯಗಳಿವು. ನಾವೀಗ ಇಂಟ್ರೋಗೇಟಿವ್ WH ವಾಕ್ಯಗಳನ್ನು ನೋಡೋಣ. ಈಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇಂಟ್ರೋಗೇಟಿವ್ WH ಟೈಪ್ ಆಫ್ ಸೆಂಟೆನ್ಸಸ್. ಇಲ್ಲಿ ಹೆಲ್ಪಿಂಗ್ ವರ್ಬ್ ಸೇಮ್ ಇರ್ತಾವ. ಹ್ಯಾವ್, ಹ್ಯಾಸ್, ವಿ ಫಾರ್ಮ್, ವರ್ಬ್ ಫಾರ್ಮ್ ಅದು ಕೂಡ V3 ಸೇಮ್ ಇರ್ತೈತಿ. ಇನ್ನು ಇಂಟ್ರೋಗೇಟಿವ್ WH ಟೈಪ್ ಆಫ್ ಸೆಂಟೆನ್ಸಸ್ ಅಂತಂದ್ರೆ ಇಲ್ಲಿ ವಾಟ್, ವೇರ್, ವೆನ್, ಹೌ ಲಾಂಗ್, ಹೌ ಮಚ್ ಈ ರೀತಿ WH ದಿಂದ ಆರಂಭವಾಗುವಂಥ ಎಕ್ಸೆಪ್ಷನ್ H, ಹೌ ಅನ್ನುವಂಥದ್ದು ಒಂದು ಎಕ್ಸೆಪ್ಷನ್. ಇಲ್ಲಿ WH ದಿಂದ ಆರಂಭವಾಗುವಂತಹ ಶಬ್ದಗಳೊಂದಿಗೆ ಆರಂಭವಾಗುವಂತಹ ಪ್ರಶ್ನೆಗಳಿವು. ಇವುಗಳನ್ನು WH ಟೈಪ್ ಆಫ್ ಇಂಟ್ರೋಗೇಟಿವ್ ಸೆಂಟೆನ್ಸಸ್ ಅಂತ ಕರಿತೀವಿ. ಇಂಟ್ರೋಗೇಟಿವ್ ಎಸ್ ಆರ್ ನೋ ಟೈಪ್ಗೂ ಇಂಟ್ರೋಗೇಟಿವ್ WH ಟೈಪ್ಗೂ ಇದೇ ವ್ಯತ್ಯಾಸ. ಎಸ್ ಆರ್ ನೋ ಟೈಪ್ನಲ್ಲಿ ಏನು ನೋಡ್ತೀವಿ ನಾವು, ಬರೀ ಹೌದು ಅಥವಾ ಇಲ್ಲ ಅಂತ ಅಷ್ಟೇ ಮಾತ್ರ ನಮ್ಗೆ ಉತ್ತರ ಸಿಗ್ತೈತಿ. WH ದಾಗ ಏನಾಗ್ತೈತಿ ಅಂತಂದ್ರೆ ಸ್ವಲ್ಪ ಅದಕ್ಕಿಂತ ದೊಡ್ಡದು ಉತ್ತರ ಸಿಗ್ತೈತಿ. ವಾಟ್ ಹ್ಯಾವ್ ಯು ಈಟನ್, ಐ ಹ್ಯಾವ್ ಈಟನ್ ಪಲಾವ್ ಇನ್ ದ ಮಾರ್ನಿಂಗ್ ಅಂತ ಹೇಳ್ತೀವಿ. ಹ್ಯಾವ್ ಯು ಈಟನ್ ಅಂದಾಗ ಎಸ್ ಅಂತ ಅಷ್ಟೇ ಹೇಳ್ತೀವಿ, ಅಥವಾ ನೋ ಅಂತ ಅಷ್ಟೇ ಹೇಳ್ತೀವಿ. ಇದು ಗೊತ್ತಿರಲಿ ಎಸ್ ಆರ್ ನೋ ಟೈಪ್ ಮತ್ತು WH ಟೈಪ್ ಸೆಂಟೆನ್ಸ್ ವ್ಯತ್ಯಾಸಗಳು. ಈಗ ಪಾಸಿಟಿವ್ ಸೆಂಟೆನ್ಸಸ್ಗಳನ್ನು ನೋಡೋಣ. ಮೇಲಿನವು ಸಿಂಗ್ಯುಲರ್, ಕೆಳಗಿನವು ಪ್ಲ್ಯೂರಲ್. ಸೆಂಟೆನ್ಸ್ ಸ್ಟ್ರಕ್ಚರ್ ಹೆಂಗೆ ಬರುತ್ತೆ ಅಂತಂದ್ರೆ ಫಸ್ಟಿಗೆ WH ವರ್ಡ್ ಬರ್ತೈತಿ ಇಲ್ಲಿ, ವಾಟ್, ವೇರ್, ವೆನ್ ಆ ರೀತಿ. ಆ ನಂತರ ಹೆಲ್ಪಿಂಗ್ ವರ್ಬ್ ಬರ್ತೈತಿ.
ಆ ನಂತರ ಏನು ಬರ್ತೈತೆ ಅಂತಂದ್ರೆ ಸಬ್ಜೆಕ್ಟ್ ಬರ್ತೈತಿ ಆಯ್ ಅಂತೇಳಿ. ಆ ನಂತರ ಏನು ಬರ್ತೈತಿ V3 ರಿಟರ್ನ್ ಅಂತ. ಕೊನೆಗೆ ಕ್ವಶನ್ ಮಾರ್ಕ್ ಹಾಕೋದನ್ನು ನಾವು ಮರಿಬಾರದು ಇಲ್ಲಿಯೂ ಕೂಡ. ಇದರ ಅರ್ಥ ನಾನು ಏನನ್ನು ಬರೆದಿದ್ದೇನೆ. ವಾಟ್ ಹ್ಯಾವ್ ಐ ರಿಟನ್. ವೆನ್ ಹ್ಯಾವ್ ಯು ರಿಟನ್. ನೀನು ಯಾವಾಗ ಬರೆದಿದ್ದೀಯಾ. ಹೌ ಹ್ಯಾಸ್ ಹಿ ರಿಟನ್. ಅವನು ಹೇಗೆ ಬರೆದಿದ್ದಾನೆ. ವೇರ್ ಹ್ಯಾಸ್ ಹಿ ರಿಟನ್. ಅವಳು ಎಲ್ಲಿ ಬರೆದಿದ್ದಾಳೆ. ಹೌ ಮಚ್ ಹ್ಯಾಸ್ ಇಟ್ ರಿಟನ್. ಅದು ಎಷ್ಟು ಬರೆದಿದೆ. ಹೌ ಲಾಂಗ್ ಹ್ಯಾವ್ ವಿ ರಿಟನ್. ನಾವು ಎಷ್ಟು ಹೊತ್ತು ಬರೆದಿದ್ದೀವಿ. ವೆನ್ ಹ್ಯಾವ್ ಯು ರಿಟನ್. ನೀವು ಯಾವಾಗ ಬರೆದಿದ್ದೀರಿ. ವೈ ಹ್ಯಾವ್ ದೇ ರಿಟನ್. ಅವರು ಯಾಕೆ ಬರೆದಿದ್ದಾರೆ ಅಂತ ನೋಡ್ರಿ. ಇವುಗಳು ಕೂಡ ಬಹಳ ಉಪಯೋಗ ಆಗ್ತಾವೆ. ನಮಗೆ ಪ್ರಶ್ನೆಗಳಿಲ್ಲ ಅಂತಂದರೆ ಸ್ಪೋಕನ್ ಇಂಗ್ಲೀಷು ಯಾವುದೇ ಮಾತಾಡೋ ಭಾಷೆ ಕಲಿಯೋದು ಭಾಳ ಕಷ್ಟ. ಅದಕ್ಕೆ ಪ್ರಶ್ನೆಗಳಿಗೆ ನಾನು ಒಂಚೂರು ಹೆಚ್ಚು ಒತ್ತು ಕೊಡ್ತಾ ಇದ್ದೀನಿ ಇಲ್ಲಿ. ಇದನ್ನು ಆಡು ಭಾಷೆಯೊಳಗೆ ಹೆಂಗೆ ಬಳಸ್ಬೋದು. ವಾಟ್ ಹ್ಯಾಸ್ ಈ ರಿಟನ್. ಏನು ಬರ್ದಾನ ಅವನ. ವೇರ್ ಹ್ಯಾಸ್ ಯು ಗಾನ್. ಅವಳೆಲ್ಲಿ ಹೋಗಿದ್ದಾಳೆ. ವಾಟ್ ಹ್ಯಾವ್ ದೇ ಡನ್. ಏನು ಮಾಡಿದ್ದಾರೆ ಅವರು. ಅವರು ಏನನ್ನ ಮಾಡಿದ್ದಾರೆ ಅಂತ. ಆ ರೀತಿ ಬರ್ತಾ ಹೋಗ್ತಾವೆ. ಬೇರೆ ಬೇರೆ ಕ್ರಿಯಾಪದಗಳನ್ನು ಇದಕ್ಕೆ ಹಾಕಿ ಆ ರೀತಿ ನೀವು ಪ್ರಯೋಗ ಮಾಡಿರಿ, ಭಾಳ ಚಂದ ಇರ್ತೈತೆ ಅದು. ಈಗ ಟೇಕ್ ಅನ್ನುವಂತಹ ಒಂದು ಕ್ರಿಯಾಪದವನ್ನು ತೆಗೆದುಕೊಂಡು ಈ ಎಲ್ಲ ಈ ಎಲ್ಲ ಸ್ಟ್ರಕ್ಚರ್ಗಳಲ್ಲಿ ಹಾಕಿ ನೋಡೋಣ. ಈ ಹ್ಯಾಸ್ ಅನ್ನುವಂಥ ರೂಲ್ ಸೇಮ್. ಮತ್ತಿಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಜೊತೆ ಹ್ಯಾಸ್ ಯೂಸ್ ಮಾಡಬೇಕು, ಉಳಿದವುಗಳ ಕಡೆ ಎಲ್ಲ ಹ್ಯಾವ್ ಯೂಸ್ ಮಾಡಬೇಕು. ಅದು ಒಂದು ನಿಯಮ ನೆನ್ಪಿಟ್ಕೊಡ್ರಿ. ಈಗ ಟೇಕ್ ಅನ್ನುವಂಥ ಕ್ರಿಯಾಪದವನ್ನು ತೆಗೆದುಕೊಂಡು ಈ ಸ್ಟ್ರಕ್ಚರ್ಗಳಲ್ಲಿ ಉಪಯೋಗಿಸೋಣ. ಟೇಕದು ಮೂರನೇ ರೂಪ ಏನಾಗ್ತೈತಿ. ಟೇಕ್, ಟುಕ್, ಟೇಕನ್ ಅಂತ. ಟೇಕನ್ ಅಂತ. ವಾಟ್ ಹ್ಯಾವ್ ಐ ಟೇಕನ್. ನಾನು ಏನನ್ನು ತೆಗೆದುಕೊಂಡಿದ್ದೇನೆ. ವೆನ್ ಹ್ಯಾವ್ ಯು ಟೇಕನ್. ನೀನು ಯಾವಾಗ ತೆಗೆದುಕೊಂಡಿದ್ದೀಯಾ. ವೇರ್ ಹ್ಯಾಸ್ ಹಿ ಟೇಕನ್. ಅವನು ಎಲ್ಲಿ ತೆಗೆದುಕೊಂಡಿದ್ದಾನೆ. ಹೌ ಮಚ್ ಹ್ಯಾಸ್ ಹಿ ಟೇಕನ್. ಅವಳು ಎಷ್ಟು ತೆಗೆದುಕೊಂಡಿದ್ದಾಳೆ. ವೈ ಹ್ಯಾಸ್ ಇಟ್ ಟೇಕನ್. ಅದು ಏಕೆ ತೆಗೆದುಕೊಂಡಿದೆ. ಹೌ ಮೆನಿ ಹ್ಯಾವ್ ವಿ ಟೇಕನ್. ನಾವು ಎಷ್ಟು ತೆಗೆದುಕೊಂಡಿದ್ದೇವೆ ಸಂಖ್ಯೆಯಲ್ಲಿ ವ್ಯಕ್ತಪಡಿಸುವಾಗ. ವೈ ಹ್ಯಾವ್ ಯು ಟೇಕನ್. ನೀವು ಏಕೆ ತೆಗೆದುಕೊಂಡಿದ್ದೀರಿ. ವಾಟ್ ಹ್ಯಾವ್ ದೇ ಟೇಕನ್. ಅವರು ಏನನ್ನು ತೆಗೆದುಕೊಂಡಿದ್ದಾರೆ. ಈ ರೀತಿ ನೋಡಿರಿ, ನೀವು ವಾಟ್, ವೇರ್, ವೆನ್ ಯಾವುದಾದ್ರೂ ಹಾಕ್ಬೋದು. ಅದರ ಅರ್ಥ ಕರೆಕ್ಟಾಗಿ ಬರಬೇಕು. ಇದಿಷ್ಟು ಪಾಸಿಟಿವ್ ಸೆಂಟೆನ್ಸಸ್ಗಳು. ನಾವೀಗ ಇಂಟ್ರಾಗೇಟಿವ್ WH ಟೈಪ್ ನೆಗೆಟಿವ್ ಸೆಂಟೆನ್ಸಸ್ಗಳನ್ನು ನೋಡೋಣ. ನೆಗೆಟಿವ್ ಸೆಂಟೆನ್ಸ್ ಸ್ಟ್ರಕ್ಚರ್. ಇಲ್ಲಿಯೂ ಕೂಡ ಫಸ್ಟಿಗೇನ WH ವರ್ಡ್ ಬರ್ತೈತಿ. ಆ ನಂತರ ಹೆಲ್ಪಿಂಗ್ ವರ್ಬ್, ಆ ನಂತರ ಸಬ್ಜೆಕ್ಟ್, ಆ ನಂತರ ನಾಟ್ ಅನ್ನುವಂಥ ನೆಗೆಟಿವ್ ವರ್ಡ್ ಬರ್ತೈತಿ. ಎನ್ ಲಾಸ್ಟಿಗೆ V3 ಅಂತ ಬರ್ತೈತಿ. ಅದಕ್ಕೂ ಕೊನೆಗೆ ಏನು ಬರ್ತೈತಿ ಅಂದ್ರೆ ಕ್ವಶನ್ ಮಾರ್ಕ್ ಬರ್ತೈತಿ. ಅದನ್ನು ಕೂಡ ನಾವು ನೆನಪಿಟ್ಕೋಬೇಕು. ಇದರ ಸೆನ್ಸ್ ಏನಾಗ್ತೈತಿ, ಅರ್ಥ ಏನಾಗ್ತೈತಿ ನೋಡ್ತಾ ಹೋಗೋಣ. ನಾನು ಏನನ್ನ ಬರೆದಿಲ್ಲ. ವಾಟ್ ಹ್ಯಾವ್ ಐ ನಾಟ್ ರಿಟನ್. ವೆನ್ ಹ್ಯಾವ್ ಯು ನಾಟ್ ರಿಟನ್. ನೀನು ಯಾವಾಗ ಬರೆದಿಲ್ಲ. ಹೌ ಹ್ಯಾಸ್ ಹಿ ನಾಟ್ ರಿಟನ್. ಅವನು ಹೇಗೆ ಬರೆದಿಲ್ಲ. ವೇರ್ ಹ್ಯಾಸ್ ಹಿ ನಾಟ್ ರಿಟನ್. ಅವಳು ಎಲ್ಲಿ ಬರೆದಿಲ್ಲ. ಹೌ ಮಚ್ ಹ್ಯಾಸ್ ಇಟ್ ನಾಟ್ ರಿಟನ್. ಅದು ಎಷ್ಟು ಬರೆದಿಲ್ಲ. ಹೌ ಲಾಂಗ್ ಹ್ಯಾವ್ ವಿ ನಾಟ್ ರಿಟನ್. ನಾವು ಎಷ್ಟೊತ್ತು ಬರೆದಿಲ್ಲ. ವೆನ್ ಹ್ಯಾವ್ ಯು ನಾಟ್ ರಿಟನ್. ನೀವು ಯಾವಾಗ ಬರೆದಿಲ್ಲ. ವೈ ಹ್ಯಾವ್ ದೇ ನಾಟ್ ರಿಟನ್. ಅವರು ಯಾಕೆ ಬರೆದಿಲ್ಲ. ಅದೇ ರೀತಿ ಇನ್ನೂ ಒಂದು ಸ್ಟ್ರಕ್ಚರ್ ಹ್ಯಾವಂಟ್ ಅನ್ನುವಂಥದ್ದನ್ನು ನಾವಿಲ್ಲಿ ಬಳಸ್ಬೋದು. ವಾಟ್ ಹ್ಯಾವಂಟ್ ಐ ರಿಟನ್. ವೆನ್ ಹ್ಯಾವಂಟ್ ಯು ರಿಟನ್. ಹೌ ಹ್ಯಾಸಂಟ್ ಹಿ ರಿಟನ್. ವೇರ್ ಹ್ಯಾಸಂಟ್ ಶಿ ರಿಟನ್. ಹೌ ಮಚ್ ಹ್ಯಾಸಂಟ್ ಇಟ್ ರಿಟನ್. ಹೌ ಲಾಂಗ್ ಹ್ಯಾವಂಟ್ ವಿ ರಿಟನ್. ವೆನ್ ಹ್ಯಾವಂಟ್ ಯು ರಿಟನ್. ವೈ ಹ್ಯಾವಂಟ್ ದೇ ರಿಟನ್. ಆ ರೀತಿ ಕೂಡ ಬಳಸ್ಬೋದು. ಇದನ್ನು ಆಡು ಭಾಷೆಯೊಳಗೆ ಹೆಂಗೆ ಬಳಸ್ಬೋದು. ಅವ ಯಾಕೆ ಬಂದಿಲ್ಲ. ವೈ ಹ್ಯಾಸ್ ಹಿ ನಾಟ್ ಕಮ್. ಅವ ಯಾಕೆ ಹೋಗಿಲ್ಲ. ವೈ ಹ್ಯಾಸ್ ಹಿ ನಾಟ್ ಗಾನ್. ಆಕೆ ಯಾಕೆ ತಿಂದಿಲ್ಲ. ವೈ ಹ್ಯಾಸ್ ಹಿ ನಾಟ್ ಈಟನ್. ಆ ರೀತಿ ಅವ್ರು ಯಾಕೆ ಮಾಡಿಲ್ಲ. ವೈ ಹ್ಯಾವಂಟ್ ದೇ ಡನ್. ಹ್ಯಾವಂಟ್ ಅಂತಲೂ ಉಪಯೋಗಿಸ್ಬೋದು. ವೈ ಹ್ಯಾವ್ ದೇ ನಾಟ್ ಡನ್.
ಆ ರೀತಿಯೂ ಉಪಯೋಗಿಸ್ಬೋದು. ಸಾಮಾನ್ಯವಾಗಿ ಹ್ಯಾವಂಟ್ ಅಂತಲೂ ಉಪಯೋಗಿಸ್ತೀವಿ ಆಡು ಭಾಷೆಯಲ್ಲಿ. ಬರವಣಿಗೆ ಭಾಷೆಯಲ್ಲಿ ವೈ ಹ್ಯಾವ್ ದೇ ನಾಟ್ ರಿಟನ್ ಅಂತಲೂ ನಾವು ಬಳಸ್ತೀವಿ. ಇದಿಷ್ಟು ಆಡು ಭಾಷೆಯಲ್ಲಿ ಉಪಯೋಗಿಸುವಂಥದ್ದಾಯಿತು. ಈಗ ನಾವು ಟೇಕ್ ಅನ್ನುವಂಥ ಕ್ರಿಯಾಪದವನ್ನು ತೆಗೆದುಕೊಂಡು ಈ ಸ್ಟ್ರಕ್ಚರ್ನಲ್ಲಿ ಉಪಯೋಗಿಸೋಣ. ಟೇಕನ್ ಆಗ್ತದೆ ಅದು V3.